ಶಾಮೀಲಾಗಿ ಹೊರಗಿನೂ ಹಾಕ್ಯಾರ. ಈ ಸರ್ವೆ ಲಿಸ್ಟ್ಗೆ ಇದಕ್ಕೆ ನೋಡ್ರಿ ಇದೇನು ಮಾರ್ಕ್ ಮಾಡಿದ್ವಿ ಈ ಸರ್ವೆ ಲಿಸ್ಟ್ ಪ್ರಕಾರ ಅವು ಏನು ಯಾವ ಇಲ್ಲ ಇಲ್ರಿ ಸರ್ವೆ ಲಿಸ್ಟ್ನಾಗ ಇಲ್ಲ ಇಲ್ರಿ ಅವು ಸರ್ವೆ ಮಾಡ್ಕೊಂಡ್ ಬಂದಿದ್ದು ಎಷ್ಟು ಹಾನಿ ಆಗೈತಿ ಅನ್ನೋದೆಲ್ಲ ಗೊತ್ತಾಗಿದೆ. ಇಲ್ಲ ಐತ್ರಿ ಸರ್ ಅದು ಲಿಸ್ಟ್ ಐತಿ. ಲಿಸ್ಟ್ ಐತಿ. ಇದು ಹೊರತುಪಡಿಸಿ 203 ಎಕರೆ ಅವ್ಯವಹಾರ ಬೇರೆ ಕಡೆ ಇದ್ದದ್ದು ಹಾಕ್ಯಾರ. ಬರಬೇಕಾದದ್ದು ಬಂದಿಲ್ಲ, ಇದ್ರಾಗ ಬರಬೇಕಾದವ್ರು ಬಂದಿಲ್ಲ. ಇನ್ನೊಂದು ವಿಷಯ ಕೇಳೋನು 519.6 ಆ್ಯಕ್ಚುಲಿ ಮುಳುಗಡೆ ಆದ ಪರಿಸರ ಒಳಗಾಯ್ತು. ಕೆಲವೊಂದು 524 ತೊಗೊಂಡಾರಂತ ಸುದ್ದಿ ಮಾಡಿ 524 ಮಟ್ಟಿಗೆ ಎತ್ತರಿ ಅದು ನೀರೇ ಬಂದಿಲ್ಲ. ಆದ್ರೂ ನೀರು ಬಂದಿರ್ತಾರೆ ಅಂಥವ್ರದ್ದು ಹೆಸರು ಇಲ್ಲಿ ದಾಖಲಾಗಿದೆ. ಅವ್ರಿಗೆ ಪರಿಹಾರ ಕೊಟ್ಟಾರಂತ 521 22 ತನಕ ಲೆವೆಲ್ ಇತ್ತು ರೀ. ಅದು ಮಾನ್ಯತೆ ಬಂದಿದ್ದು ಅದು 24 ಅಂದರೆ ಎಷ್ಟನ್ನ ತೊಗೊಂಡಾರ ಅವ್ರು ಎಕ್ಸ್ಟ್ರಾ ತೊಗೊಂಡಾರ ಅಲ್ಲಿ ಬಂದೇ ಇಲ್ಲ ನೀರು. ಸರ್ ಈಗ ಎರಡು ವಿಷಯ ಸರ್. ಒಂದು ಟೋಟಲ್ ಶುರ್ಪಾಲಿದು 1049 ಜನಕ್ಕೂ ನಾವು ಎಷ್ಟು ತಪ್ಪಿಸಿ ಕಳಿಸಿದ್ವಿ ಸರ್. ಅದರೊಳಗೆ ಈಗ 663 ಜನಕ್ಕೆ ಒಂದನೇ ಹಂತನೇ ಪೇಮೆಂಟ್ ಆಗಿದೆ ಸರ್. ಇನ್ನು ಬಾಕಿ ಉಳಿದಂಥ 386 ಜನಕ್ಕೆ ಈಗ ಪೇಮೆಂಟ್ ಆಗ್ತದೆ ಸರ್. ಬಟ್ ಇವರು ಈಗೇನು ಬಂದಿಲ್ಲ ಅನ್ನೋದನ್ನು ಬರ್ತದೆ, ಬಂದಿಲ್ಲ ಅನ್ನೋದು ಬರ್ತದೆ ರೀ. ಬಟ್ ಹೊರಗಿನೂ ಹಾಕ್ಯಾರ. ಸರ್ವೆ ಲಿಸ್ಟ್ನಾಗ ಇಲ್ಲದ್ದು ಬೇರೆ ಅವನು ಎಲ್ಲ ಇದ್ರೊಳಗೆ ಆ್ಯಡ್ ಮಾಡಿ ಹಾಕ್ಯಾರ್ರಿ. ಯಾವ ಬೇಸ್ ಮೇಲೆ ಯಾವ ಥರ ಸರ್ವೆ ಮಾಡಿ ಅದನ್ನ ಅವರು ಅದನ್ನ ಅಮೌಂಟ್ ಹಾಕಿರ್ರಿ. ಈಗ ಅದು ಆ್ಯಕ್ಚುಲಿ ಏನೈತೆ ಸರ್, ನಿಮಗೆ ಎಕ್ಸಾಂಪಲ್ ಕೊಡ್ತೀನಿ. ಈಗ ನಂದ ಒಂದು ಹೊಲದ ಉದಾಹರಣೆ ನಿಮಗೆ ಕೊಡ್ತೀನಿ. 143/3 ಸರ್ವೆ ನಂಬರ್. ನನ್ನ ಹೊಲದಾಗ ಮೊನ್ನೆ ನೀರು ಇದೇನು ಮಳೆ ಬಂತಲ್ಲ, ಅದು ಒಂದು ಹನಿ ನೀರು ಬಂದಿಲ್ಲ. ಆದ್ರೂ ನನ್ನ ಪಕ್ಕದ 2 ಹೊಲದವ್ರದ್ದು ಅದ್ರೊಳಗೆ ರೊಕ್ಕ ಜಮಾ ಆಗೈತಿ. ಯಾವ ಬೇಸ್ಡ್ ಮೇಲೆ ಇವರು ತಲಾಟಿಯವರು ಅದನ್ನ ತಗೊಂಡ್ರು, ಕನ್ಸಿಡರ್ ಮಾಡಿದ್ರು, ಮತ್ತು ಇದೇನು ಮಾಡಿದ್ರು. ಇಲ್ಲ ಹೆಂಗೆ ಸರ್ವೆ ಮಾಡಕ್ಕೆ ಸಾಧ್ಯತೆ ಇದೆ? ಒಂದು ಸೆಕೆಂಡ್ ಸರ್, ಇದ್ರಾಗ ನಾವು ಒಬ್ಬ ಇದನ್ನ ಇನ್ವಾಲ್ವ್ ಮಾಡಿ 3 ಜನ ಇರ್ತಾರೆ ಸರ್. ನಾವು ತೋಟಗಾರಿಕೆ ಇಲಾಖೆ, ಕೃಷಿ ಇಲಾಖೆ, ನಾವು ಎಲ್ಲರೂ ಸೇರಿ ಮಾಡಿರ್ತೀವಿ ಸರ್. ಸೊ ಹಂಗಾಗಕ್ಕೆ ಚಾನ್ಸ್ ಇಲ್ಲ. ಒಂದು ವೇಳೆ ಅದನ್ನ ಅದನ್ನ ಚೆಕ್ ಮಾಡಿಸ್ಕೊಂಡು ಸರ್ 1-2 ಆಗಿದ್ರೆ ನಾವು ಏನು ಅಂತಿದ್ದೆ ಸರ್, ಬೈ ಮಿಸ್ಟೇಕ್ ಆಗಿ ಎಲ್ಲೋ ಆಗಿರ್ತಾವ ಅನ್ಕೋತೀವಿ. ನಿಮ್ಗೆ ಹೇಳಾಕತ್ತಿದ್ ನಾವು ಎಷ್ಟು ಐತಿ ನಿಂಗಪ್ಪ ಅದು ಟೋಟಲ್ 203 ಎಕರೆ 83 ರೈತರದು ಆಗ್ಯಾವ. ಆ ಥರ ರೈತರು ಆ ಟೈಪ್ ಒಬ್ಬರದಿಬ್ಬರದಾದ್ರೆ ಹೋಗ್ಲಿ ಬಿಡ್ರಿ, ಏನೋ ಒಬ್ಬ ರೈತರು 10,000 ರೂಪಾಯಿ ಮಾತಾಡ್ಕೊಂಡಾರ್ರಿ. 34,000 80 ಮಂದಿಗೆ ಅಂದ್ರೆ 14 ಲಕ್ಷ ರೂಪಾಯಿ ವ್ಯವಹಾರ ಆಗೈತ್ರಿ ಇದ್ರಾಗ. ಇದು ಸರ್ ಡಾಕ್ಯುಮೆಂಟ್ಸ್ ಇದಾವ್ರಿ. ಇಲ್ಲಿ 524 ಲಿಸ್ಟ್ ರೀ. 524 1 ಸೆಕೆಂಡ್ ಹೇಳ್ತಾನೆ ಕೇಳಿ. ಇವೇನು ಸರ್ವೆ ನಂಬರ್ಗಳ್ದಾವ್ರಿ, ಈ ಸರ್ವೆ ನಂಬರ್ಗಳು ಇಲ್ಲದ್ದು ಸಹಿತ ನೋಡ್ಕೋರಿ. 24ಕ್ಕೂ ಮುನ್ಗಾಲ ಅಂತ ಸರ್ವೆ ನಂಬರ್ದು ಅಮೌಂಟ್ ಹಾಕಿ ತಕೊಂಡ್ರಿ. ಅದು 5 ಎಕರೆ ಗಟ್ಟಲೆ ಒತ್ತಾಟೆ. ಇನ್ನೊಂದು ಈಗ ನೀರು ಸರ್ ಹೆಂಗೆ ಈಗ 519 ನಮ್ದು ಆಗಿರ್ಬೋದು ಸರ್ ಅಕ್ವಿಷನ್. ಬಟ್ ಅದನ್ನ ದಾಟಿ ನಾವು ಈ ಕಡೆ ನಮ್ಗೆ ನೀರು ಬಂದಿತ್ತು ಸರ್ ಮನೆ. ವಾರ ನೀರು ಎಲ್ಲಿ ನಿಂತಿದ್ವಿ ಸರ್, ಅವ್ರಿಗೆ ಅಲ್ಲಿ ಹೋಗಕ್ಕಾಗ್ತದೆ ಸರ್ವೆ ಮಾಡ್ಕೊಂಡ್ ಬಂದು ಎಂಟ್ರಿ ಮಾಡಿದ್ದು ಲಿಸ್ಟ್ ಕೊಟ್ಟಿದ್ದಾನೆ ಐತೆ ಸರ್. ಸೊ ನಿಮ್ದು ಇದೇನಲ್ಲ ಐತ್ಲ ಮತ್ತೆ ಪರಿಶೀಲನೆ ಮಾಡ್ತೀನಿ. ಒಂದ್ ವೇಳೆ ಅವ್ರು ಯಾರು ತಪ್ಪು ಮಾಡಿದ್ರೆ ಖಂಡಿತ ಕ್ರಮ ತಗೊಳ್ಳೋಣ. ತಲಾಟಿ ಅವ್ರ ಮೇಲೆ ಹಿಂಗೆ ಹೇಳಕ್ ಬರೋದಿಲ್ಲ. ಬಿಕಾಸ್ ಅದು ಚೆಕ್ ಮಾಡ್ಬೇಕಾಗ್ತದೆ. ಚೆಕ್ ಬೇಕಾದಂಗೆ ಮಾಡ್ಕೋರಿ. ಎಲ್ಲ ಪ್ರೂಫ್ ನಮ್ಮ ಅಂತಿರ್ತಾವು. ಚೆಕ್ ಮಾಡಿ ಪೇಮೆಂಟ್ ಆಗಿದ್ದ ಲಿಸ್ಟ್ನ್ಯಾಗ ಈ ಸರ್ವೆ ನಂಬರ್ಗಳು ಅದಾವ್ರಲ್ಲ. ಸರ್ವೆ ಲಿಸ್ಟ್ನಾಗ ಈ ಸರ್ವೆ ನಂಬರ್ಗಳು ಇಲ್ರಿ. ಯಾವ ಸರ್ವೆ ಲಿಸ್ಟ್ನಾಗ ರೀ? ಈಗ ಸರ್ವೆ ಮಾಡಿರಿ 3 ಮಂದಿ ತಂಡ ಈ ಸರ್ವೆ ಸರ್ವೆ ನಂಬರ್ ಇಲ್ರಿ. ಇದನ್ನು ಹೊರತುಪಡಿಸಿ ರೊಕ್ಕ ಬರಕ್ ಕೊಟ್ಟ ಚಾನ್ಸ್ ಇಲ್ಲ. ತಗೋರಿ ಸರ್, ಕ್ರಾಸ್ ವೆರಿಫೈ ಮಾಡ್ರಿ. ನೀವು ಏನ್ ಟೈಮ್ ತಗೋತೀರಿ ತಗೋರಿ, ನಮ್ಮ ಕಡೆ ಡಾಕ್ಯುಮೆಂಟ್ಸ್ ಐತ್ರಿ. ಅದನ್ನ ನೀವು ಏನು ವೆರಿಫೈ ಮಾಡ್ತೀರಿ ಡಿಸಿ ಆಫೀಸ್ ಲಿಸ್ಟ್ ಇದನ್ನು ಹೊರತುಪಡಿಸಿ ರೊಕ್ಕ ಬರಕ್ ಕೊಟ್ಟ ಚಾನ್ಸ್ ಇಲ್ಲ. ಇದು 1049 ನಾವು ಫಾರ್ಮರ್ಸ್ ಇದ್ರೊಳಗ ಬರ್ಬೇಕು. ಇದು ಈ ಮಾತು ನಮ್ದು ತುಪ್ಚಿದ ಒಂದು ಪೇಮೆಂಟ್ ಲಿಸ್ಟ್ ಕೊಡತ್ತೇಳಿ ಡಿಮಾಂಡ್ ಕೊಡುವಾರಿ ಅವರು ಗೋಲ್ಮಾಲ್ ಮಾಡತ್ತಾರ್ರಿ. ಅದೊಂದು ಲಿಸ್ಟ್ ಕೊಡತ್ತೆ ಚಾನ್ಸ್. ಈ ಮಾತ್ರ ನೀವು ಸ್ಟಿಕಾನ್ ಆಗ್ರಿ ಇಷ್ಟ ಮಾಧ್ಯಮದವ್ರ ಮುಂದೆ ಹೇಳೋದಂದ್ರೆ ಸರ್. ಇದು ಶುರ್ಪಾಲ್ ಇದು ಪೇಮೆಂಟ್ ಆಗಿದ್ದ ಲಿಸ್ಟ್ ಇದು. ಟೋಟಲ್ 813 ಎಕರೆ 1 ಗುಂಟೆ ಪೇಮೆಂಟ್ ಆಗೈತೆ ರೀ ಟೋಟಲ್ ರೀ. ಆಮೇಲೆ ಇದ್ರಾಗ 203 ಎಕರೆ 4 ಗುಂಟೆ ಅವ್ಯವಹಾರ ಅಂದ್ರೆ ಹೊರಗಡೆ ಇದು ಮುಡುಗಡೆ ಆಗಲ್ಲ ಜಮಾ ಆಗ್ಯಾವ. ಚೆಕ್ ಮಾಡ್ಬೇಕಣ್ಣ. ಇದ್ರೆ ನಿಜವಾಗಿ ಮುಳುಗಡೆ ಆಗಿದ್ದು ಅಂದ್ರೆ 609 ಎಕರೆ 7 ಗುಂಟೆ ಮಾತ್ರ ಮುಳುಗಡೆ ಆಗೈತೆ. ಅದನ್ನ ಯಾವ ನಾವು ಸರ್ವೆ ನೋಡ್ಕೊಂಡಿದ್ವಿ. ಇದು ನಿಮ್ದು ಪೇಮೆಂಟ್ ಆಗಿದ್ದು ಲಿಸ್ಟು ಇಲ್ಲೇ ಕೈಯಾಗೈತೆ. ಒಂದು ಕ್ಲಾರಿಟಿ ಏನಂದ್ರೆ ನಾವು ಲಿಸ್ಟ್ ಕಳ್ಸಿನ ಹೊರತುಪಡೆ ರೊಕ್ಕ ಬರಕ್ ಚಾನ್ಸ್ ಇಲ್ರಿ ಇವ್ರ ಸರ್. ಇದು ಯಾರು ಕೊಟ್ಟಾರೆ ಡಾಕ್ಯುಮೆಂಟ್ರಿ? ಅದ ಅಣ್ಣ ಇಲ್ಲಿ ನನ್ನ ಕಡೆನೇ ಐತಿ. ನೀವು ಇದನ್ನ ಬಿಟ್ಟು ಹೊರತು ಯಾವ ಸರ್ ನಮ್ಮ ಅದನ್ನ ಚೆಕ್ ಮಾಡ್ಬೇಕು ಸರ್. ಅದು ಇದೇನು ನಾವು ಕಳ್ಸಿರ್ತಲ್ಲ ಸರ್, ಇವ್ರಿಗೆ ರೊಕ್ಕ ಬರ್ಬೇಕು ಸರ್.
ಇದನ್ನ ಹೊರತುಪಡಿಸಿ ರೊಕ್ಕ ಬರಕ್ಕೆ ಅವಕಾಶ ಇಲ್ಲ. ಇದ್ರಾಗ ಸರ್ವೆ ನಂಬರ್ ಇದ್ರಾಗ ಬಹುತೇಕ ಸರ್ ಏನಾಗೈತ್ರಿ, ನೀವೇನು 1040 ಕಳ್ಸಿರ್ಲ ಇದ್ರಾಗ 203 ಎಕರೆ ಬೇರೆ ಅದನ್ನ ಚೆಕ್ ಮಾಡಿ ಸರ್ ಇವರು ಅದ ಮುನುಗ್ಲಾರ್ದ ಅದನ್ನ ಚೆಕ್ ಮಾಡಿಸ್ಬೇಕು. ಪೈಲ ಹಂತದಾಗ ದುಡ್ಡು ಬಂದಿಲ್ಲ, ಮುಳುಗಲಾರ್ದವ್ರಿಗೆ ಫಸ್ಟ್ ಹಂತನ್ಯಾಗ ಹೆಂಗ್ ಬಂತು ಬಂದ್ರಿ ಅದನ್ನ ಹೇಳ್ರಿ. ಒಂದ್ ನಿಮಿಷ ಸರ್, ಇದು ಹೆಂಗೈತಿ ಇದನ್ನ ನಾವು ಮುಳುಗಿದಾರು ಮುಳುದಾರ ಅಂತ ಇರೋದಲ್ಲ ಸರ್. ನಾವು 1049 ಲಿಸ್ಟು ಕಳಿಸ್ಬಿಟ್ರಿ ಸರ್. ಅವರು ರೊಕ್ಕದಿದ್ದ ಪ್ರಕಾರ ಸ್ಟಾರ್ಟಿಂಗ್ ಹೆಂಗೆ ನಾವು ಎಂಟ್ರಿ ಮಾಡ್ಕೊಂಡು ಸ್ಟಾರ್ಟಿಂಗ್ ಕಳಿಸಿರ್ತಾರೋ ಆಮೇಲೆ ಕಳಿಸ್ತಾರ್ರಿ. ಅದು ನಿಮ್ಮ ಪಾಯಿಂಟ್ ಅದು ಇದಲ್ರಿ. ಅವ್ರು ಆನ್ಲೈನ್ ಪೇಮೆಂಟ್ ಆಗ್ತದ್ರಿ ಇವ್ರು. ಅದ ಇವ್ರಿಗೆ ಅಂತ ಏನಿಲ್ಲ ಅಲ್ರಿ, ಸರ್ವೆ ಮಾಡಿದ ಪ್ರಕಾರ ಎಂಟ್ರಿ ಮಾಡ್ಯಾರು. ಮೊದಲ ಏನಾಯ್ತು ಹೊರಗಿನ ಹಾಕಿದ್ದು ಫಸ್ಟಿಗೆ ಎಂಟ್ರಿ ಮಾಡಿ ಲಿಸ್ಟ್ ಕಳಿಸಿದ್ರು, ಅದನ್ನ ನಮಗೆ ಹೇಳ್ರಿ. ಇಲ್ಲ ಹಂಗೆ ಸರ್ ನೀವು ಕ್ಲಿಯರ್ ಆಗಿ ನಮ್ಗೆ ಕೇಳೋದಕ್ಕೆ ನೀವು ಕರೆಕ್ಟಾಗಿ ಆನ್ಸರ್ ಬರತ್ತಿಲ್ಲ. ನಾವು ಕೇಳೋದು ಏನು ಪಾಯಿಂಟ್ ಈಗ ನೀವು 1049 ಎಲ್ಲ ಸರ್ವೆ ಮಾಡಿರಿ, ನಿಮ್ಮ ಮ್ಯಾಲ ಆಫೀಸರಿಗೆ ಕಳಿಸಿರಿ ಅಥಾರಿಟಿಗೆ, ಅವರು ಬೇಸ್ಡ್ ಆನ್ ದ್ಯಾಟ್ ಅವರು ಹಾಕ್ತಾರೆ ಫೈನ್. ಈಗ ಹಂಗಿತ್ತಂದ್ರೆ ನಾವು ನಿಮ್ಮ ತಹಶೀಲ್ದಾರ್ ಆಫೀಸ್ನಾಗ ಮಾಡಿ ಸಿಸ್ಟಮ್ದಾಗ ಒಂದು ಕಂಪ್ಯೂಟರ್ದೊಳಗೆ ಅವ್ರ ಕೊಟ್ಟಿದ್ದೈತಿ. ಅವರು ಏನು ನಮಗೆ ಡೀಟೇಲ್ಸ್ ಕೊಡಕತ್ತಿದ್ದಿಲ್ಲ. ತಲಾಟೆಯವ್ರಿಗೂ ನಾವು ಕೇಳಿದೀವಿ, ಇದು ಸಿಗಂಗಿಲ್ರಿ ಬೆಂಗಳೂರದಾಗ ಇರ್ತೈತ್ರಿ ಅಂದ್ರೆ ನಾವು ಅಲ್ಲಿ ಆಫೀಸ್ನಾಗ ತೆಗಿಸಿದೆವು. ನೀವು ಈಗ ನಾವು ಆಫೀಸ್ನಾಗ ಯಾರು ತೆಗಿಸ್ತಾರೆ? ನಮ್ಮವ್ರು ಕೊಟ್ಟಿರ್ಬೇಕ್ರಲ್ಲ. ನಿಮ್ಮವ್ರ ಕೊಟ್ಟದನ್ನ ಮಾತಾಡಕತ್ತೀವ್ರಲ್ಲ ಸರ್. ಈಗ ಇದು ಕೊಟ್ಟದ ಪ್ರಕಾರ ಇದ್ರೊಳಗ ಉತ್ತಾರ ಒಳಗ ಅವ್ರು ಯಾವ ಮುಳುಗಡೆನ ಆಗಿಲ್ಲ, ಅಂತವ್ರು ಜಾಸ್ತಿ ಅದಾವ ನಾವು ನಿಮ್ಗೆ ಹೇಳಕತ್ತೀವಿ. ಅದನ್ನ ಚೆಕ್ ಮಾಡಿ. ಇವ್ರು ಏನಕತ್ತಾರು ಈ ಲಿಸ್ಟ್ ಬಿಟ್ಟು ಹೊರತುಪಡಿಸಿ ಬಂದವನ ಇಲ್ಲ ಸರ್, ಇದ್ರೊಳಗ ಈಗೇನ್ ನೀವು ಕಳ್ಸಿರ್ಲ ಈ ಫಿಗರ್ನಾಗನ ಅದು ಕ್ಲಿಯರ್ ಸರ್ವೆ ನಂಬರ್ಗಳು ಇದ ಫಿಗರ್ನಾಗ ಹೊರಗಿದ್ದು ಸರ್ವೆ ನಂಬರ್ಗಳು ಅದಾವ. ನಾವು ಇದನ್ನ ಚೆಕ್ ನಿಮ್ ಡೌಟ್ ಏನಾಗ ಇದ್ರ ಹೊರಗೆ ಇಲ್ಲ ಸರ್. ಅದ ನೀರ್ ಬಂದದ ಬಿಟ್ಟು ಹೊರಗೆ ಐತಿ ಅಂತ ಹೇಳ್ತಾರೆ. ಇದ್ರೊಳಗೆ ಐತ್ರಿ. ಇದ್ರೊಳಗೆ ಈಗ 1049 ಐತಿರಿ. ಬೇಡ ಸರ್ವೇದಾಗ ಅವ್ರು ಹಾಕಿ ಕಳಿಸಿದ್ರ ಹಾಕಿ ಕಳಿಸಿದೈತಿ ಅದು. ಪೂರಾಭ್ಯಾಸ ಐತಿ. ಮುಳುಗಡೆ ಆಗದೆ ಇರೋದಕ್ಕೂ ನೀವು ರೊಕ್ಕ ಬಂದದ ನಿಮ್ ಡೌಟ್. ಅಕೌಂಟ್ ಜಮಾ ಆಗಿದ್ದು ನಿಮಗೆ ಕ್ಲಾರಿಫಿಕೇಶನ್ ಎಂಕ್ವೈರಿ ಮಾಡೋಣ ಸರ್. ಎಂಕ್ವೈರಿ ಮಾಡಿ ಏನು ಬರಲ್ಲ ಅವ್ರಿಗೆ ಅವು ಹಂಗ್ರಿ ಅಂತೀಗ ಅವ್ಯವಹಾರ ಮಾಡ್ಯಾರ. ನಮಗೆ ಬರ್ಲಾರ್ದಂತ ಕ್ರಮ ಕೈಗೊಳ್ತೀವಿ. ಅದನ್ನ ಫೇಸ್ ವೈಸ್ ರೊಕ್ಕ ಹಾಕ್ತಾರೆ ಸರ್. ಅವ್ಕೆ ಒಂದನೇ ಲಿಸ್ಟ್ ಎರಡನೇ ಲಿಸ್ಟ್ ಸರ್ ಇದನ್ನ ಹೇಳಿದ್ರೆ ನಂದೇ ಆಕ್ಚುಲಿ 109 ಸರ್ವೆ ನಂಬರ್ 19 ಪೇಮೆಂಟ್ ಆಗಿಲ್ಲ, 21 ಪೇಮೆಂಟ್ ಆಗಿಲ್ಲ, ಈ ವರ್ಷ ಪೇಮೆಂಟ್ ಆಗಿಲ್ಲ. 2019 ನಾನು ಹೊಲ ನಂಬರ್ ಈ ತರ ಅಂದ್ರೆ ಅದಕ್ಕೆ FID ಬೇಕಿರೋರ. FID ಬೇಕು, ಕ್ರಾಪ್ ಕರೆಕ್ಟ್ ಇರಬೇಕು, ಮುಳುಗಡೆ ಅಂತ ಹಾಕಿರ್ಬೇಕು. 3 ಕ್ರೈಟೀರಿಯಾ ಮತ್ತೆ ನಿಮ್ ಬ್ಯಾಂಕ್ ಡೀಟೇಲ್ಸ್ ಕರೆಕ್ಟ್ ಅಂದಾಗ ಬರ್ತಾವ ಸರ್. ನಮ್ದೆಲ್ಲ ಮೋದಿ 2,000 ರೂಪಾಯಿ ಏನ್ PM ಕಿಸಾನ್ ಐತಲ್ಲ, ಅದು ಇರ್ರೆಸ್ಪೆಕ್ಟಿವ್ ಕ್ರಾಪ್ ಐತದ. ಇರ್ರೆಸ್ಪೆಕ್ಟಿವ್ ಕ್ರಾಪ್ ಐತದ. ಅದು ಎಲ್ಲರಿಗೂ ರೈತಿಗೆ 2,000 ಬರೋದು ಕರೆಕ್ಟ್. ಫ್ರೂಟ್ ಐಡಿ ಖಾತೆ ಓಕೆ. ಬರಗಾಲದ್ದು ಮಳೆಗಾಲದ್ದು ಹೆಂಗಾಗಿತ್ತು ಕ್ರಾಪಿಗೆ ಸ್ಪೆಸಿಫಿಕ್ ಕೊಟ್ಟಿದ್ರು. ಮತ್ತೆ ಈಗ ನಮ್ದು ಬಂದಿಲ್ಲ ಸರ್ ಬರಗಾಲದ್ದು. ನಮ್ದು ಎಲ್ಲ ಕ್ರಾಪ್ ಇದ್ದು ಯಾವಾಗಿದ್ದು ಅವಾಗೂ ಬರ್ಲಿತ್ತು, ತೊಡೆ ಮಂದಿದ್ ಅಷ್ಟ ಬಂತು. ನೋಟಿಫೈಡ್ ಕ್ರಾಪ್ ಯಾವ ಕ್ರಾಪ್ ಈ ಬರಗಾಲದ ಒಣಗಿ ಹೋಗಿತ್ತಾರ ಮೊನ್ನೆ ರೌಂಡ್ ಅವ್ರಿಗೆ ರೊಕ್ಕ ಬಂದ. ಅದೇ ಯಾವ ಬೇಸ್ ಮೇಲೆ ಅದನ್ನ ಹೆಂಗ್ ಕ್ಯಾಲ್ಕುಲೇಟ್ ಸೆಟಲೈಟ್ ಮೇಲೆ ಮಾಡಿರು ಅಂತ ಹೇಳಿದ್ರು ನಮಗೆ. ಅಂದ್ರೆ ಆ ಸೀಸನ್ ನಾಗ ನೀವು ಒಂದು ಈ ಕಡ್ಲಿ ಜನವರಿ ಹಾಕಕ್ ಬರೋದಿಲ್ಲ. ಸೊ ಅವಾಗ ಯಾವ ಕ್ರಾಪ್ ಇರ್ತೋ ಅದನ್ನ ನೋಟಿಫೈ ಮಾಡಿ ಅವ್ರ ಮಾಡ್ಯಾರ ಅಂತ ಹೇಳಿದ್ರು. ಅದು ಸೆಟಲೈಟ್ ಮೇಲೆ ಆಗೈತಿ, ಯಾರು ಸರ್ವೇದವ್ರನ್ನ ಕಳಿಸಿಲ್ಲ. ಹಿಂಗಾಗಿ ರೊಕ್ಕ ಅವ್ರವ್ರ ಅಕೌಂಟಿಗೆ ಬಂದು ಬರ ಪರಿಹಾರನು ಮುಗಿಸಿದ್ರು. ಅದಾದ್ಮೇಲೆ ಮಳಿದು ಅಂತ ಹೇಳಿದ್ರು. ಮಳಿದು ಆತ್ರಿ. ಮಳಿ ಬಂದ್ಮೇಲೆ ಅದ್ರದ್ದು ಬಂದವು. ಅದ್ರ ನಾವು ಸರ್ವೆ ಮಾಡಿ ಹಾಕಿ ಅವ್ರಿಗೆ ರೊಕ್ಕ ಬಂದವ್ರ. ಈಗ ಸೆಕೆಂಡ್ ಹಂತದಾಗ 386 ಫಾರ್ಮರ್ಸ್ ಯಾರು ಬಾಕಿ ಅದಾರ ಅವ್ರಿಗೆ ಬರ್ತಾವ್ರಿ. ಈಗ ನೀವು ಮಳಿದ್ ಹಾಕಿರೋ ಹೊಳಿದ್ ಬಂದಿದ್ ಪ್ರಳಯದ ಹಾಕಿದ್ರು ಅದನ್ನ ಪ್ರವಾಹ ಬಂದಿದ್ರು. ನೀವು ಲಿಸ್ಟ್ ತಗೊಂಡ್ ಬಂದಿದ್ದು ಪ್ರವಾಹ ಹೌದ್ರೆ ಪ್ರವಾಹ ಬಂದಿದ್ರೊಳಗೆ ನಾನು ನಿಮ್ಗೊಂದು ಎಷ್ಟೋ ಈಗ ನಾ ಲಿಸ್ಟ್ ತಂದು ಕೊಡಾಕತ್ತಿದ್ರೊಳಗ ಆ ಪ್ರವಾಹ ಅಲ್ಲೇ ಒಂದ್ ಹನಿ ನೀರು ಬಂದು ಮುಟ್ಟಿಲ್ಲ. ಅದನ್ನ ನೀವು ಹೇಳಾಕತ್ತೀರಿ, ನಾವು ಎಂಕ್ವೈರಿ ಮಾಡ್ತೀವಿ. ಅದನ್ನ ಹೇಳಾಕತ್ತೇನ್ರಿ. ನಾವು 3 ಜನ ಸರ್ವೆ ಈ ಲಿಸ್ಟ್ ನಿಮ್ ಲಿಸ್ಟ್ ಎಲ್ಲ ತಗೋತೇವೆ. ಎಲ್ಲಿ ಮುಳುಗೈತಿ ಮುಳುಗಿಲ್ಲ ನೋಡಿ ಖಂಡಿತ